ಹಬ್ಬಗಳು ಬಂತು ಅಂದ್ರೆ ನಮ್ಮ ಹೆಣ್ಮಕ್ಳು ಸುಸ್ತೋ ಸುಸ್ತು. ಯಾಕೆಂತಂದ್ರೆ ಪ್ರತಿದಿನ ಇಷ್ಟ್ ಕೆಲ್ಸ ಅಂತ ಇರುತ್ತೆ. ಅದು ಮುಗಿಸ್ಬಿಟ್ಟು ರೆಸ್ಟ್ ಮಾಡೋದು ಅಥವಾ ಏನೋ ಬೇರೆ ಕೆಲಸ ಇರುತ್ತೆ. ಆದ್ರೆ ಹಬ್ಬಗಳು ಅಂತಂದ್ರೆ ಇದು ಕ್ಲೀನ್ ಮಾಡೋಣ, ಅದು ಕ್ಲೀನ್ ಮಾಡೋಣ ಅಂತ ಒಂದಾದ್ಮೇಲೆ ಒಂದು ಕ್ಲೀನಿಂಗ್ ಕೆಲಸ ನಮ್ ಕಣ್ಣಿಗ್ ಬೀಳ್ತಾನೆ ಇರುತ್ತೆ. ಇವತ್ತು ಓವನ್ ಕ್ಲೀನ್ ಮಾಡೋಣ ಅಂತ ತೆಗೆದ್ರೆ ಊರ್ಗ್ ಹೋಗಿದ್ದಾಗ ಪಪ್ಪಾಯ ತಿಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಮಿಕ್ಕಿರೋದನ್ನ ಅದ್ರೊಳಗಡೆ ಇಟ್ಬಿಟ್ಟಿದ್ದಾರೆ. ಎಲ್ಲ ಬೂಸ್ಟ್ ಬಂದ್ಬಿಟ್ಟಿದೆ. ಹಂಗಾಗಿ ಬೈತಾ ಇದ್ದೆ ಇಬ್ರಿಗುನು, ಈ ತರ ಮಾಡಿದಿರಲ್ಲ ಅಂತ ಅನ್ಬಿಟ್ಟು. ಅವಾಗ್ಲೇ 5 ದಿನ ಆಗಿದೆ, ಇನ್ನೇನ್ ಆಗತ್ತದಲ್ವಾ. ಇವಾಗ ಎಲ್ಲಾನು ಕೂಡ ಸೋಪ್ ನೀರ್ ಹಾಕಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಆಮೇಲೆ ಡ್ರೈ ಬಟ್ಟೆನಲ್ಲಿ ಒರೆಸ್ಕೊಳ್ಳೋಣ ಅಂತ ಅನ್ಬಿಟ್ಟು. ನೀವೆಲ್ಲಾರು ಕೇಳ್ತಿದ್ರಿ ನಿಮ್ಮ ತಾಳಿ ಡಿಸೈನ್ ತುಂಬಾ ಚೆನ್ನಾಗಿದೆ ಮಾಪ್ ಅಂತ ಅನ್ಬಿಟ್ಟು. ನಾನ್ ಮಾಡಿರೋ ಮಿಸ್ಟೇಕ್ ನ ನೀವ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನು ಊರ್ಗ್ ಹೋಗಿದ್ದಾಗ ಅದು ಹರಳು ಬಿದ್ದೋಗಿತ್ತು ಒಂದು. ಅದನ್ನ ಅವತ್ತೇ ರೆಡಿ ಮಾಡಕ್ ಕೊಡ್ಬೇಕಾಗಿತ್ತಂತೆ. ಇನ್ನೊಂದು 2 ಡೇಸ್ ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ಎಷ್ಟೇ ಸ್ಟ್ರಾಂಗ್ ಆಗಿ ನಾವು ಮಾಡ್ಸಿದ್ರು ಹರಳು ಬಿದ್ದಿದ ತಕ್ಷಣ ನಾವು ತಗೊಂಡೋಗಿ ರೆಡಿ ಮಾಡಿಸ್ಬೇಕು. ಹಂಗಾಗಿ 10 ಡೇಸ್ ಆಯ್ತು. ಇವತ್ತು ಇಸ್ಕೊಂಬರಕ್ ಹೋಗ್ಬೇಕು. ಇದು ಎಲಿಪೆಂಟ್ ನ ತಗೊಂಡಿದ್ದೆ, ತುಂಬಾ ಕ್ಯೂಟ್ ಆಗಿದೆ. ಒಂದು ಪೀಚ್ ಕಲರ್, ಒಂದು ಯೆಲ್ಲೋ ಕಲರ್. ಪರ್ಮನೆಂಟ್ ಮಾರ್ಕರ್ ನ ಆಶಮ್ಮ ತರಿಸಿದ್ರು. ಇಸ್ಕೊಂಡ್ರು, ರಂಗೋಲೆ ಬಿಟ್ಟಿದೀನಿ. ಸೂಪರ್ ಆಗಿದೆ. ನನ್ಗೂ ಆರ್ಡರ್ ಮಾಡ್ಬೇಕು ಅನಿಸ್ತು. ಹಂಗಾಗಿ ಥ್ಯಾಂಕ್ ಯು.